ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ. ಈ ದಿನದ ವಿಶೇಷತೆ ಏನು, ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಕಳಿಸಿರುವಂಥ ಸಂದೇಶಗಳನ್ನು ನೋಡಿ ಅದಕ್ಕೆ ಪರಿಹಾರ ಏನು ಅಂತ ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಶನಿವಾರ ಶನಿ ಮಹಾದೇವನಿಗೆ ಪ್ರಿಯವಾದಂಥ ದಿನ ಅಂತಾನೆ ಹೇಳ್ತೀವಿ. ಅವನ ಆರಾಧನೆಗೆ ಮೀಸಲಿಟ್ಟಿರುವಂಥ ದಿನ. ಈ ದಿನದ ವಿಶೇಷತೆಯನ್ನು ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶರದೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು, ದಶಮಿ ತಿಥಿ, ಪುಷ್ಯ ನಕ್ಷತ್ರ. ಈ ದಿವಸ ನಾವು ನೆನ್ನೆ ರಾಮನವಮಿಯನ್ನು ಗಮನಿಸಿದ್ವಿ. ಈ ದಿವಸ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಈ ಚೈತ್ರ ಮಾಸದ ಪ್ರತಿಪತ್ತಿಯಿಂದ ಹಿಡಿದು ಇಲ್ಲಿವರೆಗೆ ಇದನ್ನು ವಸಂತ ನವರಾತ್ರಿ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ. ವಸಂತ ನವರಾತ್ರಿ ನೆನ್ನೆಗೆ ಮುಗಿದು ಈ ಹೊತ್ತು ಅದರ ಅಂತ್ಯ ಉತ್ಸವಾದಿಗಳನ್ನು ನೆರವೇರಿಸ್ತಕ್ಕಂಥದ್ದು. ರಾಮನವಮಿ ಅಕಸ್ಮಾತ್ ರಾಮಾಯಣ ಪಾರಾಯಣ ಮಾಡಿದರೆ ರಾಮನ ನೆನ್ನೆ ಆ ಜನ್ಮ ನವಮಿಯನ್ನು ಆಚರಿಸಿ ಈ ದಿವಸ ಪಟ್ಟಾಭಿಷೇಕವನ್ನು ಆಚರಿಸ್ತಕ್ಕಂಥದ್ದು. ಹೀಗೆ ಉತ್ಸವಾದಿಗಳೆಲ್ಲ ನಡೆಯುತ್ತೆ. ಈ ದಶಮಿಯಲ್ಲಿ ರಾಮಚಂದ್ರನನ್ನು ನಾವು ಕಂಡ್ವಿ. ಪುನರ್ವಸು ನಕ್ಷತ್ರದಲ್ಲಿ ನವಮಿ ತಿಥಿ ಇದ್ದ ಸಂದರ್ಭದಲ್ಲಿ ರಾಮನ ಅವತಾರವಾಯಿತು ಅಂತ. ಅದರ ಮಾರನೇ ದಿವಸ ದಶಮಿ. ಈ ದಿವಸ ಭರತ, ಲಕ್ಷ್ಮಣ ಹಾಗೂ ಶತ್ರುಘ್ನ ಈ 3 ಜನ ದಶಮಿ ತಿಥಿಯಲ್ಲಿ ಸೂರ್ಯೋದಯ ಕಾಲದಲ್ಲಿ ಭರತನ ಅವತಾರವಾಯಿತು. ನಂತರದಲ್ಲಿ ಆಶ್ಲೇಷ ನಕ್ಷತ್ರ ಬಂತು. ರಾಮ ಪುನರ್ವಸು ನಕ್ಷತ್ರ, ಭರತ ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಹಾಗೂ ಶತ್ರುಘ್ನ ಇವರಿಬ್ಬರು ಅವತರಿಸಿದರು ಅಂತ ರಾಮಾಯಣ ನಮಗೆ ಆಧಾರವನ್ನು ಕೊಡುತ್ತೆ. ಹೀಗಾಗಿ ನವಮಿ ಹಾಗೂ ದಶಮಿ ರಾಮನ ಕುಟುಂಬವನ್ನು, ಅವನ ಭ್ರಾತೃಗಳು, ಅವನು ವಸ್ತುತಃ ಚತುರ್ಭುಜ. ಅವನು ಆ 4 ಭುಜಗಳೇ 4 ಅವತಾರಗಳಾಗಿ ಅವತರಿಸಿದ್ದು ಅಂತ ರಾಮಾಯಣ ಹೇಳುತ್ತೆ. ಹೀಗಾಗಿ 4 ಅಂಶ, ಆ ಪರಮಾತ್ಮ ನಾರಾಯಣ 4 ಅಂಶ, ಅವನ ಆ 4 ಅಂಶಗಳು ಹೀಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಾಗಿ ಅವತರಿಸಿದ್ರು ಅಂತ ರಾಮಾಯಣ ಉಲ್ಲೇಖ ಮಾಡುತ್ತೆ. ಹೀಗಾಗಿ ಆ ಶಕ್ತಿಗಳು ಪರಮಾತ್ಮ ಅವತರಿಸಿ ಇಡೀ ಭಾರತ ದೇಶಕ್ಕೇ ನಾವು ಯಾಕೆ ಭಾರತ ಅಂದರೆ ಇಷ್ಟು ಮನಸ್ಸಿಗೆ ತಗೊಳ್ತೀವಿ ಅಂತಂದರೆ, ಇಲ್ಲಿ ರಾಮನ ಅವತಾರ ಆಯಿತು, ಇಲ್ಲಿ ಕೃಷ್ಣನ ಅವತಾರ ಆಯಿತು, ಇಲ್ಲಿ ಬುದ್ಧ ಹುಟ್ಟಿದ. ಈ ಮಹನೀಯರ ಕಾರಣದಿಂದಾಗಿ ಭಾರತಕ್ಕೆ ಭವ್ಯತೆ ಬಂದಿದೆ, ದಿವ್ಯತೆ ಬಂದಿದೆ. ಈ ದಶಮಿಯಲ್ಲಿ ಭರತ ಅಸಾಮಾನ್ಯ ವ್ಯಕ್ತಿ. ಅವನಂಥ ತಮ್ಮ ಇರಬೇಕು. ರಾಮಾಯಣ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಭರತನ ಆ ಪ್ರೀತಿ ಅನ್ಯಾದರ್ಶವಾಗಿರತಕ್ಕಂಥದ್ದು. ಮತ್ತೊಬ್ಬರು ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಭರತ, ನನಗೆ ರಾಜ್ಯ ಬೇಡ, ಸಂಪತ್ತು ಬೇಡ, ನೀನು ಒಬ್ಬ ಇದ್ದರೆ ನನಗೆಲ್ಲವೂ ಇದ್ದ ಹಾಗೆ, ನನ್ನ ತಾಯಿ ಮಾತು ದಯವಿಟ್ಟು ಕೇಳಬೇಡ ಅಂತ ಗೋಗರೆದು ಅಣ್ಣನ ಹೃದಯದಿಂದ. ಯಾರಾದರೂ ಅಣ್ಣ ತಮ್ಮಂದರು ದಾಯಾದಿ ಕಲಹ ಅಂತ ನಾವು ಮಹಾಭಾರತದಲ್ಲಿ ಕಾಣ್ತೀವಲ್ಲ, ಮಹಾ ವೈಪರೀತ್ಯವನ್ನು. ಆದರೆ ಇಲ್ಲಿ ಹಾಗಿಲ್ಲ. ಮನಸಾರೆ ಹೇಳ್ತೀನಿ, ನೀನು ಹೋಗಿಬಿಟ್ರೆ ಅದು ನನ್ನ ಬಡತನ, ನೀನು ಹೋಗಿಬಿಟ್ರೆ ಅದು ದುರ್ಭಿಕ್ಷೆ, ಅದು ಅಯೋಧ್ಯೆಗೆ ಬಂದಂಥದ್ದು, ಹೀಗಾಗಿ ಹೋಗಬೇಡ ಅಂತ ಕಾಲೆಳೆದು ಬೇಡಿಕೊಳ್ತಾನೆ. ರಾಮರು ಒಂದು ರೀತಿಯಲ್ಲಿ ಒಂದು ಶಿಸ್ತಿನ ಮನುಷ್ಯರು. ಒಂದು ಸಲ ನಾನು ಮಾತು ಕೊಟ್ಟ ಮೇಲೆ ಮುಗೀತು, ನೀನು ಎಷ್ಟು ನೀನಲ್ಲ ಬ್ರಹ್ಮನೇ, ಚತುರ್ಮುಖ ಬ್ರಹ್ಮನೇ ನನ್ನ ಹಣೆ ಬರದಲ್ಲಿ ಇಲ್ಲ, ಮತ್ತೊಂದು ಸಲ ತಿದ್ದಿ ಬರಿತಿದ್ದೀನಿ ಬಾ ಅಂತಂದ್ರೂ ಬರಲ್ಲ. ಅಂಥ ಗುಣ ಏನು ಮಾಡೋದು ರಾಮರದ್ದು. ಅದೊಂಥರ ಆದರ್ಶ ಪುರುಷ. ಹಾಗಾಗಿ ತಾನೇ ಪುರುಷೋತ್ತಮ ಅಂತ ಕರೀತಕ್ಕಂಥದ್ದು. ಆ ಗುಣಕ್ಕೆ ನಾವು ಯಾಕೆ ಶ್ರೀರಾಮಚಂದ್ರ, ಭರತ, ಲಕ್ಷ್ಮಣ ಇವರನ್ನೆಲ್ಲ ಯಾಕೆ ಇಷ್ಟು ಯುಗವೇ ಕಳೆದು ಹೋಗಿದೆಯಲ್ಲ ಸ್ವಾಮಿ, ಯುಗಗಳೇ ಕಳೆದು ಹೋಗ್ತಾ ಇದ್ರು, ಮತ್ತೆ 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 ಸ್ಮರಣೆ ಮಾಡ್ಕೊಳ್ತೀವಿ, ಆರಾಧಿಸ್ತೀವಿ, ಗೌರವಿಸ್ತೀವಿ ಅಂದರೆ ಗುಣ ಪೂಜಾ ಸ್ಥಾನ. ಗುಣ
ಅವರ ಗುಣ ಹಾಗೆ ಆದರ್ಶಮಯವಾಗಿದೆ. ನಾವೆಲ್ಲ ಪಾಲಿಸಬೇಕು, ಹೀಗಿರಬೇಕಪ್ಪ ರಾಮ ಲಕ್ಷ್ಮಣ ಅಂತಲೇ ಹೆಸರಿಡ್ತಾರೆ ಹುಟ್ಟಿದ ಮಕ್ಕಳಿಗೆ. ಯಾಕೆಂದರೆ ಆ ಗುಣ ಬರಲಿ, ಕಿಂಚಿತ್ತಾದರೂ ಬರಲಿ, ಭರತನ ಗುಣ ಬರಲಿ, ಲಕ್ಷ್ಮಣನ ಗುಣ. ಎಷ್ಟು ತೆತ್ತುಕೊಂಡರೆ ಲಕ್ಷ್ಮಣ ತನ್ನ ಸರ್ವಸ್ವವನ್ನು ತೆತ್ಕೊಂಡು ಬಿಟ್ಟ ಅವನು. ರಾಮನಿಗಾಗಿ ನಿನಗೆ ಮೀಸಲಿಟ್ಟಿದ್ದೀನಪ್ಪ, ನೀನು ಕೈಯಲ್ಲಿ ಕಾಲಲ್ಲಿ ತೋರಿಸಿದ್ದನ್ನು ತಲೆ ಮೇಲೆ ಹೊತ್ತು ಮಾಡ್ತೀನಿ ನಾನು, ಅದಕ್ಕೆ ನಾನು ಶ್ರದ್ಧೆ, ನಿನಗೆ ನಾನು ಒಪ್ಪಿಸ್ಕೊಂಡಿದ್ದೀನಿ ಅಂತ ಯಾರು ಈ ಕಾಲದಲ್ಲಿ ಕಾಣಲಿಕ್ಕೆ ಸಾಧ್ಯ? ಇಂಥ ಆದರ್ಶವನ್ನು ನಮಗೆ ತೋರಿಸಿಕೊಟ್ಟಂಥ ದೊಡ್ಡ ಕುಟುಂಬ ಅದು ರಾಮ ಕುಟುಂಬ. ಅವನ ವಂಶಜರೆಲ್ಲ ಹಾಗೆ. ನೀವು ಎಲ್ಲಿಂದ ಗಮನಿಸ್ಕೊಂಡು, ಸೂರ್ಯ ವಂಶ ಅಂದು ಅಲ್ಲಿಂದ ಗಮನಿಸ್ಕೊಂಡ್ರು ಒಬ್ಬೊಬ್ಬರದು ಒಂದೊಂದು ಅತಿ ಮಹತ್ತರ ಹಿಮಾಲಯದಂಥ ಗುಣಗಳೇ ಅವರೆಲ್ಲ ವಂಶದಲ್ಲೂ ಕಾಣ್ತಕ್ಕಂಥದ್ದು. ಅವರನ್ನು ಸ್ಮರಣೆ ಮಾಡೋದೇ, ಸ್ಮರಿಸಿಕೊಳ್ಳೋದೇ ನಮ್ಮ ಬದುಕಿಗೆ ಮಹಾ ತಾರಕ. ರಾಮತಾರಕ ಅಂದರೆ ಏನು? ಅವನ ಸ್ಮರಣೆಯೇ ತಾರಕವಾಗಿದೆ. ಹೀಗಾಗಿ ಈ ದಿವಸ ಕೂಡ ನಾವು ರಾಮರನ್ನು, ಭರತನನ್ನು, ಲಕ್ಷ್ಮಣನನ್ನು, ಶತ್ರುಘ್ನನನ್ನು, 4 ಶಕ್ತಿಗಳು ಅವುಗಳನ್ನು ನೆನೆಸಿಕೊಂಡ್ರೆ ನಮ್ಮ ಬದುಕು ಸ್ವಲ್ಪ ಕಸುವಿನಿಂದ ಕೂಡುತ್ತೆ, ನಮಗೂ ಒಂದು ಬಲ ಬರುತ್ತೆ. ಅವರ ಅನುಗ್ರಹದಲ್ಲಿ, ಅವರ ಒಂದು ಆಶೀರ್ವಾದದಿಂದ ನಮ್ಮ ಬದುಕು ಹಾಗೆ. ನಾವು ಕುಟುಂಬದಲ್ಲಿ ಜಗಳ ಮಾಡ್ಕೋಬಾರ್ದು ಅಂತಿದ್ದರೆ ರಾಮಸ್ಮರಣೆ ನಿತ್ಯ ಬೇಕು. ನಿಮ್ಮ ಮನೆಗಳಲ್ಲಿ ಏನೋ ಜಗಳ ಆಗ್ತಾಯಿದೆ, ಅಣ್ಣ ತಮ್ಮಂದ್ರಿಗೆ ಆಗ್ತಾಯಿಲ್ಲ, ಮತ್ತೊಂದು ಕಲಹ, ಮಗದೊಂದು, ರಾಮಸ್ಮರಣೆ, ಭರತ ಸ್ಮರಣೆ ನೀವು ಮಾಡಿ ಪ್ರತಿ ದಿವಸ ಒಂದು ಶ್ಲೋಕವನ್ನಾದರೂ, ಒಂದು ಮಂತ್ರ, ಅದು ಒಂದು ಮಂತ್ರವನ್ನಾದರೂ ಹೇಳ್ಕೊಳ್ಳಿ ರಾಮಾಯಣದ್ದು. ಪಾಲಿಸಬೇಕು, ನಿಷ್ಠೆಯಿಂದ ಪಾಲಿಸಬೇಕು. ಖಂಡಿತ ಅವ್ರಿಗೆ ಜಗಳ ಕಲಹ ಇರೋದಿಲ್ಲ. ಈ ದಿವಸ ಆ ಮಹನೀಯರನ್ನು ಮತ್ತೊಂದು ಸಲ ಸ್ಮರಣೆ ಮಾಡಿಕೊಳ್ಳೋಣ, ನಮಸ್ಕಾರ ಮಾಡೋಣ. ಹೌದು ಶಾಸ್ತ್ರಿಗಳೇ, ನಾವೆಲ್ಲ ಒಂದು ಗಾದೆ ಮಾತನ್ನು ಕೇಳಿರ್ತೀವಿ, ಅಂದರೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ಬೆಳೀತಾ ದಾಯಾದಿಗಳು ಅಂತ. ಅದು ಯಾರ ಮನೇಲೂ ಕೂಡ ಆಗಬಾರ್ದು, ಅಂಥ ಸನ್ನಿವೇಶಗಳು ಬರಬಾರ್ದು ಅಂದರೆ ಆ ರಾಮ ಭರತರನ್ನು ಪ್ರಾರ್ಥನೆ ಮಾಡಬೇಕು. ಇವತ್ತು ದಶಮಿ ಇದ್ದು ಆ ರಾಮನನ್ನು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರುವ ಅಂಥ ಸನ್ನಿವೇಶಗಳು ದೂರ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳನ್ನು ನೋಡೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಮೈಸೂರಿನಿಂದ ಕಿರಣ್ ಅವರು ಕಳಿಸಿದ್ದಾರೆ. ಕಿರಣ್ ಅವರ ಜನ್ಮ ದಿನಾಂಕ 12/1/1996. ಹುಟ್ಟಿದ ಸಮಯ ಬೆಳಗ್ಗೆ 5:30. ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಿರಣ್ ಅವರ ಪ್ರಶ್ನೆ ಕೆಲಸ ಮತ್ತು ವಿವಾಹ. ಹೌದು, ವೃತ್ತಿ ವಿವಾಹ ನೋಡೋಣ. ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಲಗ್ನದಿಂದ ಈ ಕರ್ಮಾಧಿಪತಿ ಹಾಗೂ ಈ ವಿವಾಹದ ಅಧಿಪತಿ ಇಬ್ಬರು ಕೂಡ ಬುಧನೇ ಆಗಿದ್ದಾನೆ. ಬುಧ ದ್ವಿತೀಯದಲ್ಲಿ ಕುಜಯುಕ್ತನಾಗಿದ್ದಾನೆ. ಕುಜನಿಗೆ ಬಲಿಷ್ಠತೆ ಇದೆ, ಆತಂಕ ಬೇಡ. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ಕೇತು ಭುಕ್ತಿ ನಡೀತಾ ಇದೆ. ಸೆಪ್ಟೆಂಬರ್ ನಂತರದಲ್ಲಿ ಚೆನ್ನಾಗಿದೆ ಇವರೇ. ಸೆಪ್ಟೆಂಬರ್ ನಂತರದಲ್ಲಿ ನಿಮಗೆ ಅವಕಾಶ ಇದೆ. ವಿವಾಹಕ್ಕೆ ಮತ್ತು ವೃತ್ತಿಗೆ ಎರಡೂ ನಿಮಗೆ ಒಂದು ಬಲ ಬಂದು ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ಅದರಲ್ಲೇನೂ ಸಂಶಯ ಬೇಡ. ನೀವು ಸಾಧ್ಯವಾದರೆ ಒಂದು ಸಲ ಕುಜ ಬುಧ 2 ಗ್ರಹಶಾಂತಿಯನ್ನು ದಯವಿಟ್ಟು ಮಾಡಿಸಿ, ಅದರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ದಾರಿ ಸುಲಭ ಆಗುತ್ತೆ. ಈ ಪ್ರಯತ್ನ ಮಾಡಿ, ನಿಮಗೆ ಅವಕಾಶ ಇದೆ. ಇದೇ ಸೆಪ್ಟೆಂಬರ್ 2026 ಸೆಪ್ಟೆಂಬರ್ ನಂತರದಲ್ಲಿ ವಿವಾಹ ವೃತ್ತಿ ಎರಡೂ ಬಲ ಬರುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ವೇಣುಗೋಪಾಲ್ ಅವರು ಕಳಿಸಿದ್ದಾರೆ. ವೇಣುಗೋಪಾಲ್ ಅವರ ಜನ್ಮ ದಿನಾಂಕ 22/10/1983. ಹುಟ್ಟಿದ ಸಮಯ ಬೆಳಗ್ಗೆ 6:30. ಕೆಲಸ ಜೊತೆಗೆ ಸ್ವಂತ ಮನೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವೇಣುಗೋಪಾಲ್ ಅವರ ಪ್ರಶ್ನೆ ಕೆಲಸ ಮತ್ತು ಸ್ವಂತ ಮನೆ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ವೃತ್ತಿಯ ಅಧಿಪತಿ, ಕೆಲಸದ ಅಧಿಪತಿ ಚಂದ್ರ ನಿಮಗೆ ತುಂಬ ಚೆನ್ನಾಗಿದ್ದಾನೆ. ಪಕ್ಷದ ಬಲಸಹಿತನಾಗಿದೆ. ಚಾಂದ್ರ ಬಲಂತೂ ನಿಖಿಲ ಗ್ರಹವೀರ್ಯ ಬೀಜಂ ಅಂತ ತುಂಬ ಚೆನ್ನಾಗಿದೆ, ಮತ್ತು ಪಕ್ಷದ ಬಲವೂ ಚೆನ್ನಾಗಿದೆ. ಹೀಗಾಗಿ ನಿಮಗೆ ಈಗ ಪ್ರಸ್ತುತ ಕುಜ ದಶೆಯಲ್ಲಿ ನಡೀತಾ ಇರೋದು ಗುರುವಿನ ಭುಕ್ತಿ ಕಳೆದು ಶನಿಶ್ಚರ ಪ್ರಾರಂಭವಾಗಿದೆ. ಶನಿಶ್ಚರ ನಿಮಗೆ ಉಚ್ಚ ಸ್ಥಾನದಲ್ಲಿದ್ದಾನೆ, ಚೆನ್ನಾಗಿದೆ. ರವಿ ಯುಕ್ತನಾಗಿದ್ದಾನೆ. ಮೌಢ್ಯತೆಯನ್ನು ಗಮನಿಸೋಣ. ಶನಿಶ್ಚರ ಮೌಢ್ಯನಾಗಿದ್ದಾನೆ. ನೋಡಿ, ಶನಿಶ್ಚರನ ಪ್ರಾರ್ಥನೆ ಮಾಡಿ. ವಿಳಂಬಕ್ಕೆ ತೊಡಕಿಗೆ ಕಾರಣ ಶನಿಶ್ಚರ. ಹೀಗಾಗಿ ಪ್ರತಿ ಶನಿವಾರ ಶನಿ ಮಂದಿರಕ್ಕೆ ಹೋಗಿ ನೀವಲ್ಲೊಂದು ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ. ಶನಿಶ್ಚರನಿಗೆ ತುಂಬ ಇಷ್ಟ. ತೈಲ ಅಭಿಷೇಕ ಮಾಡಿಸಿದ್ರೆ ಇನ್ನೂ ಇಷ್ಟ. ಹೀಗಾಗಿ ತೈಲಾಭಿಷೇಕ ಸಾಧ್ಯವಾದರೆ ಮಾಡಿಸಿ, ಖಂಡಿತ ಅನುಕೂಲ ಆಗುತ್ತೆ. ಪ್ರತಿ ಶನಿವಾರ ಮಾಡಿಸ್ತಾ ಬನ್ನಿ, 1 ವರ್ಷ ನಿರಂತರವಾಗಿ ಮಾಡಿ. ಇನ್ನು ಮನೆಯ ಬಗ್ಗೆ ಕೇಳಿದ್ದೀರಿ. ಮನೆಗೆ ಅವಕಾಶ ನೋಡಿ, ಯಾವಾಗ ನಿಮಗೆ ಸಾಧ್ಯವಾಗುತ್ತೆ. ಈಗ ವಸ್ತುತಃ ಶನಿಶ್ಚರಂದೇ ನಡೀತಾ ಇದೆ, ಪ್ರಯತ್ನ ಮಾಡಬಹುದು ಇವರೇ. ನೀವು ಶನಿ ಮಂದಿರಕ್ಕೆ ಹೋಗಿ ಬನ್ನಿ, ಶನಿಶ್ಚರನೇ ನಿಮಗೆ ಒಳ್ಳೆ ದಾರಿ ತೋರಿಸ್ತಾನೆ. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ರಾಕೇಶ್ ಅವರು ಕಳಿಸಿದ್ದಾರೆ. ರಾಕೇಶ್ ಅವರ ಜನ್ಮ ದಿನಾಂಕ 14/9/2007, ಹುಟ್ಟಿದ ಸಮಯ ಮಧ್ಯಾಹ್ನ 2 ಗಂಟೆ. ಆರೋಗ್ಯ ಹಾಗೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಕೇಶ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ ತಮ್ಮದು ಧನುರ್ಲಗ್ನವಾಗಿದೆ. ಲಗ್ನದ ಅಧಿಪತಿ ಗುರು ವ್ಯಯದಲ್ಲಿದ್ದಾನೆ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಇರುತ್ತೆ. ಈಗ ರವಿ ಭುಕ್ತಿ ನಡೀತಾ ಇದೆ, ಶುಕ್ರ ಭುಕ್ತಿ ನಡೀತಾ ಇದೆ, ರಾಹು ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಈಗ ಶುಕ್ರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ, ಅವನು ರೋಗಾಧಿಪತಿಯೂ ಹೌದು. ಹೀಗಾಗಿ ನೀವು ಶುಕ್ರ ಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು, ಅದರಿಂದ ಅನುಕೂಲ ಆಗುತ್ತೆ. ಇಲ್ಲ ಅಮ್ಮನವರ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಅವರೇ ಕಾಳು ಪ್ರತಿ ಶುಕ್ರವಾರ ಅವರೇ ಧಾನ್ಯ ದಾನ ಮಾಡೋದು, 16 ಶುಕ್ರವಾರ ಮಾಡೋದು. ಇದನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ದುರ್ಗಾ ಕವಚವನ್ನು ಹೇಳ್ಕೊಳ್ಬೇಕು. ಇವು ಇಷ್ಟು ಮಾಡಬೇಕು ಆರೋಗ್ಯ ದೃಷ್ಟಿಯಿಂದ. ಮತ್ತು ಅಧ್ಯಯನಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆ ಬುಧ ತುಂಬ ಚೆನ್ನಾಗಿದ್ದಾನೆ. ನೀವು BCom ಆ ಸಂಬಂಧಿ ಅಧ್ಯಯನ ಮಾಡಿದ್ರೆ ತುಂಬ ಒಳ್ಳೆಯದು. ಸ್ಟ್ಯಾಟಿಸ್ಟಿಕ್ಸ್ ಅಂತಾರಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ತುಂಬ ಅನುಕೂಲ ಆಗುತ್ತೆ. ಆ ರೀತಿಯ ಒಂದು ಶಾಖೆ, ಬ್ರ್ಯಾಂಚ್ ಅಂತೀವಲ್ಲ, ಅದನ್ನು ತೊಗೊಂಡ್ರೆ ಬಹಳ ಒಳ್ಳೆಯದು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮೈಸೂರಿನಿಂದ ಚೇತನ್ ಅವರು ಕಳಿಸಿದ್ದಾರೆ. ಚೇತನ್ ಅವರ ಜನ್ಮ ದಿನಾಂಕ 30/6/2005, ಹುಟ್ಟಿದ ಸಮಯ ಸಂಜೆ 7 ಗಂಟೆ 45 ನಿಮಿಷ. ಶಿಕ್ಷಣ ಅಂದರೆ ಓದ್ತಾ ಕೂಡ ಇಲ್ಲ, ಕೆಲಸಕ್ಕೂ ಹೋಗ್ತಾ ಇಲ್ಲ, ಏನು ಮಾಡೋದು ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚೇತನ್ ಅವರ ಪ್ರಶ್ನೆ, ಓದ್ತಾ ಇಲ್ಲ ಅಂತ ಪಾಪ ಅವರು ಕಂಗಾಲಾಗಿದ್ದಾರಲ್ವಾ? ಹೌದು. ಜಾತಕ ನೋಡೋಣ. ಈ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಧನುರ್ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಕರ್ಮಾಧಿಪತಿ ಕುಜ ರಾಹು ಯುಕ್ತನಾಗಿದ್ದಾನೆ. ಇದೊಂದು ದೋಷ. ಕುಜ ರಾಹು ಜೊತೆಗೆ ಸೇರಿಬಿಟ್ರೆ ಸ್ನೇಹ ವಲಯ ಯಾವುದಿದೆ, ಸ್ನೇಹಿತರ ಬಳಗ ಯಾವುದಿದೆ, ಸರ್ಕಲ್, ಫ್ರೆಂಡ್ಶಿಪ್ ಸರ್ಕಲ್, ಅದು ಚೆನ್ನಾಗಿರೋದಿಲ್ಲ, ಹಾಳಾಗ್ಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಈಗ ನಡೀತಾ ಇರೋ ಕಾಲ ಶುಕ್ರದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ. ಬುಧ ಅಷ್ಟಮದಲ್ಲಿದ್ದಾನೆ. ಯಾರು ಬುದ್ಧಿ ಕೊಡಬೇಕೋ, ಯಾರು ಮಾತಿಗೆ ಅಧಿಪತಿನೋ, ಯಾರು ವೃತ್ತಿಗೆ ಅಧಿಪತಿನೋ ಅವನು. ಹೀಗಾಗಿ ಇದು ತೊಡಕನ್ನು ಸೂಚಿಸ್ತಾ ಇದೆ. ಇದಕ್ಕೇನಪ್ಪ ಪರಿಹಾರ ಅಂದರೆ ನೋಡಿ, ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ತಪ್ಪದೇ ಹೇಳ್ಕೋಬೇಕು, ತಪ್ಪದೇ ಕೇಳಿಸ್ಕೋಬೇಕು ಅಥವಾ ಹೇಳ್ಕೋಬೇಕು. ಇನ್ನೊಂದು, ವಿಷ್ಣು ಸನ್ನಿಧಾನಕ್ಕೆ ಈ ಹೆಸರು ಬೇಳೆ ಪಾಯಸ, ಹೆಸರು ಕಾಳು ಅಥವಾ ಹೆಸರು ಬೇಳೆ ಪಾಯಸ ನೈವೇದ್ಯ ಮಾಡಿಸಿ ಅದನ್ನು ತಿನ್ನಬೇಕು. ಪ್ರಸಾದ, ಭಗವಂತನ ಪ್ರಸಾದ ತಿನ್ನೋದ್ರಿಂದ ನಮಗೆ ಬುದ್ಧಿ ಪರಿವರ್ತನೆ ಆಗೋದು. ಸ್ವೀಕರಿಸಬೇಕು ನಾವು ಪ್ರಸಾದವನ್ನು. ಅಥವಾ ಪೊಂಗಲ್ ಅಂತೀವಲ್ಲ, ಅದನ್ನಾದರೂ ಮಾಡಿ ನೈವೇದ್ಯ ಮಾಡಿ ಅದನ್ನು ಪ್ರಸಾದ ತಗೊಳ್ಳೋದು. ಪ್ರತಿ ಬುಧವಾರ ಅದು ಬೇಕು. 1 ವರ್ಷ ಕಾಲ ನಿರಂತರವಾಗಿ ಮಾಡಿ ನೋಡಿ, ಒಳ್ಳೆಯದಾಗಲಿ. ದ್ವಾದಶ ರಾಶಿಗಳ ಇವತ್ತಿನ ಫಲಾಫಲವನ್ನು ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲವನ್ನು ತಿಳಿಸೋದಾದರೆ, 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಗುರುವನ್ನು ಕಾಣ್ತಾ ಇದ್ದೀವಿ, ಚಂದ್ರ ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ, ಇನ್ನು ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಕುಜ ಬುಧ ರಾಹುಗಳನ್ನು ಕಾಣ್ತಾ ಇದ್ದೀವಿ, ಅದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಈ ದಿವಸ ರವಿ ಶನಿ ಹಾಗೂ ಮಾಂದಿ ಬುಧಿಯಾಗಿದೆ ಅಲ್ಲೇ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ಮನಸ್ಸಿಗೆ ಹಿತವಾದ ವಾತಾವರಣ ಇರುತ್ತದೆ. ಬಂಧುಗಳಲ್ಲಿ, ಮಿತ್ರರಲ್ಲಿ ತುಂಬ ಆತ್ಮೀಯ ಒಡನಾಟ ಚೆನ್ನಾಗಿರುತ್ತೆ. ಈ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ, ದಿನಸಿ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣ್ತೀರಾ. ಈ ದಿವಸ ಸ್ವಲ್ಪ ಅಲೆದಾಟ ಜಾಸ್ತಿ, ಕಾಲಿಗೆ ಪೆಟ್ಟು ಬೀಳೋ ಸಾಧ್ಯತೆ ಜಾಸ್ತಿ ಇದೆ. ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಲಾಭದಾಯಕ ದಿನ, ತುಂಬ ಚೆನ್ನಾಗಿದೆ. ವಿದೇಶ ವಹಿವಾಟು ತುಂಬ ಚೆನ್ನಾಗಿರುತ್ತೆ ಈ ದಿವಸ. ಅಥವಾ ಇನ್ಯಾವುದೋ ಸಂಪರ್ಕ, ಹೊಸ ಪ್ರಯತ್ನಗಳಿಗೆ ಒಂದು ದಾರಿ, ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಸಹೋದರ ಸಹಕಾರ, ಸೇವಕರು ಸಹಾಯಕರಿಂದ ಹೆಚ್ಚಿನ ಅನುಕೂಲ, ಮನೆಯಲ್ಲಿ ಒಳ್ಳೆಯ ವಾತಾವರಣ, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಹೀಗೆ ಹಲವು ಇದೆ, ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ರಾಮಸ್ಮರಣೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಸುಗ್ರಾಸ ಭೋಜನ, ಮನೆಯ ವಾತಾವರಣ ತುಂಬ ಹಿತವಾಗಿರುತ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ, ಮನೆಯಲ್ಲಿ ಒಂದು ಕೌಶಲ್ಯ ಪ್ರದರ್ಶನ, ಹೆಣ್ಣುಮಕ್ಕಳಿಗೆ ಯಾವುದೋ ಒಂದು ಕೆಲಸ ಚೆನ್ನಾಗಿ ಮಾಡಿ ತೋರಿಸಿ ಭೇಷಣಿಸ್ಕೊಳ್ಳೋದು, ಆ ರೀತಿಯ ಒಂದು ಸಾಧ್ಯತೆ. ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಕೆಲಸಕ್ಕೆ ಹೋಗೋರಿಗೆ ಈ ದಿವಸ ಸ್ವಲ್ಪ ಹಿರಿಯರಿಂದ ಪ್ರೆಷರ್ ಬರ್ತಕ್ಕಂಥದ್ದು, ತೊಡಕು ಬರ್ತಕ್ಕಂಥ ಸಾಧ್ಯತೆ ಇದೆ. ಈ ದಿವಸ ತಪ್ಪದೇ ರಾಮಸ್ಮರಣೆಯನ್ನೇ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಬಹುದು. ಈ ದಿವಸ ನಿಮಗೆ ಲಾಭದಾಯಕ ದಿನ, ಆರೋಗ್ಯದಲ್ಲಿ ಸದೃಢತೆ, ಮನಸ್ಸಿಗೆ ಹಿತವಾದ ವಾತಾವರಣ, ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಇದೆಲ್ಲ ಚೆನ್ನಾಗಿದೆ. ಆದರೆ ತಂದೆ ಮಕ್ಕಳಲ್ಲಿ ಈ ದಿವಸ ಜಗಳ ಕಲಹ ಬರುತ್ತೆ.
ಮನಸ್ತಾಪಗಳು ಬರುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ನರಸಿಂಹ ಪ್ರಾರ್ಥನೆ, ರಾಮಸ್ಮರಣೆ ಎರಡೂ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇರುತ್ತೆ. ಈ ದಿವಸ ಲಾಭವನ್ನು ಕಾಣಬಹುದು. ಈ ದಿವಸ ಆತ್ಮೀಯರಿಗಾಗಿ ಹಣ ವಿನಿಯೋಗ ಮಾಡೋದು, ಖರ್ಚು ಮಾಡೋದು, ಏನೋ ಉಡುಗೊರೆ ಕೊಡೋದು, ಈ ಥರದ ಸಾಧ್ಯತೆ ಇದೆ. ಇನ್ನು ಈ ದಿವಸ ನಿಮಗೆ ಸ್ವಲ್ಪ ಅಪಮಾನ, ನಷ್ಟ, ಮುಖಭಂಗ ಆಗೋದು, ಅಧಿಕಾರದಲ್ಲಿರ್ತೀರ, ಒಳ್ಳೆ ಸ್ಟೇಟಸಲ್ಲಿರ್ತೀರ, ಅಂಥವರಿಗೆ ತೊಂದರೆ ಆಗ್ಬಿಡೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ತಪ್ಪದೇ ಶಿವಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹರಳು, ಅಲಂಕಾರ ಸಾಧನಗಳು, ನೀರು, ಇಂಥ ಕ್ಷೇತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಸ್ತ್ರೀಯರಿಗೆ ಲಾಭ ಮತ್ತು ಒಳ್ಳೆಯ ಸಲಹೆ, ಬಂಧು ಮಿತ್ರರಲ್ಲಿ ಆತ್ಮೀಯತೆ, ಹೀಗೆ ತುಂಬ ಚೆನ್ನಾಗಿದೆ. ಆದರೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳಿದೆ. ಹೀಗಾಗಿ ಸೀತಾರಾಮನ ಸ್ಮರಣೆ ಮಾಡಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ಚೆನ್ನಾಗಿದೆ. ಈ ದಿವಸ ನೀವು ಏನು ಕೆಲಸ ಮಾಡಿದ್ರು ಅದಕ್ಕೆ ಸೈ ಅಂತ ಹೇಳ್ತಕ್ಕಂಥದ್ದು, ದೊಡ್ಡವರಿಂದ ಪ್ರಶಂಸೆ ಸಿಗೋದು, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಜಲಕ್ಷೇತ್ರ ವ್ಯಾಪಾರಿಗಳಿಗೆ, ತರಕಾರಿ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಹೂವು ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಉತ್ಕೃಷ್ಟವಾದ ಲಾಭ ಕಾಣಬಹುದು. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಕಾಣಲಿಕ್ಕೆ ಅವಕಾಶ ಇದೆ. ಸ್ವಲ್ಪ ಸಾಲ ಸೂಚನೆ ಮಾಡ್ತಾ ಇದೆ, ಹುಷಾರು. ಈ ದಿವಸ ತಪ್ಪದೆ ಶಿವಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ದೈವಾನುಕೂಲ ಮತ್ತು ದೈವ ಕಾರ್ಯಗಳಲ್ಲಿ ಶ್ರದ್ಧೆ. ರಾಮರ ಗುಡಿಗೆ ಹೋಗೋಣ, ಏನೋ ಒಂದು ಸೇವೆ ಮಾಡೋಣ, ಸಹಾಯ ಮಾಡೋಣ, ಈ ರೀತಿಯ ಒಂದು ಶ್ರದ್ಧೆ ಧರ್ಮ ಕಾರ್ಯಗಳಲ್ಲಿ ಉಂಟಾಗುತ್ತೆ. ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲ ಕಾಣ್ತೀರ. ಈ ದಿವಸ ಯೋಚನೆ ಬೇಡ. ಬುದ್ಧಿ ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಡೈಲಮ ಇದು ಅಂತ ಗೊಂದಲದ ವಾತಾವರಣ ಇದೆ. ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ದಿವಸ ತಪ್ಪದೆ. ಮತ್ತು ಸಂಗಾತಿ ವಿಚಾರಗಳಲ್ಲಿ ಅನುಕೂಲದ ವಾತಾವರಣ ಇದೆ, ಅನ್ಯೋನ್ಯ ಸಾಮರಸ್ಯ ಇದೆ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ. ಈ ದಿವಸ ನಿಮಗೆ ಯಾವುದು ನಷ್ಟ ತೊಡಕುಗಳಿಲ್ಲ. ಮತ್ತು ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಚೆನ್ನಾಗಿದೆ. ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಈ ದಿವಸ. ಸ್ನೇಹಿತರಲ್ಲಿ, ಬಂಧುಗಳಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಅದರ ನಿವಾರಣೆಗೆ ನೀವು ತಪ್ಪದೇ ರಾಮಸ್ಮರಣೆ, ರಾಮರ ಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ. ವಸ್ತ್ರ ವ್ಯಾಪಾರಿಗಳಿಗೆ, ಹೂವಿನ ವ್ಯಾಪಾರಿಗಳಿಗಂತೂ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ನೀರು, ಹಾಲು ಕ್ಷೇತ್ರ ಅಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದ ಸಾಮರಸ್ಯ, ಅನ್ಯೋನ್ಯತೆ ತುಂಬ ಚೆನ್ನಾಗಿರುತ್ತದೆ ಈ ದಿವಸ. ಸ್ವಲ್ಪ ಗಂಟಲ ಬಾಧೆ ಬರಬಹುದು. ಪಾನಕ ಸಿಕ್ತು ಅಂತೇಳಿ ಯಥೇಚ್ಛವಾಗಿ ನೆನ್ನೆ ಕುಡಿದಿದ್ದು ಈ ಹೊತ್ತು ಬರ್ತಾ ಇದೆ ಆ ನೋವು, ಆ ಥರ ಆಗುವ ಸಾಧ್ಯತೆ ಇದೆ, ಹುಷಾರು. ಈ ದಿವಸ ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಆಹಾರ ವ್ಯತ್ಯಾಸ ಇದೆ, ಹುಷಾರಾಗಿರಿ. ಉಳಿದ ಹಾಗೆ ಕುಟುಂಬದಲ್ಲಿ ಹಿರಿಯರ ಜೊತೆಗೆ, ತಾಯಿ ತಂದೆಯರ ಜೊತೆಗೆ ಘರ್ಷಣೆಗಳಾಗೋ ಲಕ್ಷಣ ಸೂಚಿಸ್ತಾ ಇದೆ, ಹುಷಾರು. ಇವೆರಡೂ ಸ್ವಲ್ಪ ಹುಷಾರು. ಉಳಿದ ಹಾಗೆ ನಿಮಗೆ ಮಕ್ಕಳಿಂದ ಅಂದರೆ ಸಹಾಯ ಏನು ಸಿಗಬೇಕು ಅದು ಸಿಗುತ್ತೆ. ಆಲೋಚನಾ ಶಕ್ತಿ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ಕಾಣಬಹುದು, ಚೆನ್ನಾಗಿದೆ. ಕುಟುಂಬ ಘರ್ಷಣೆಗಳಿಗೆ ರಾಮ ಸ್ಮರಣೆಯೇ ತಾರಕ ಅಲ್ವಾ, ರಾಮನಾಮ ಹೇಳ್ಕೊಳ್ಳಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಮಕ್ಕಳಿಂದ ತುಂಬ ಸಹಾಯ, ಅನುಕೂಲ ಉಂಟಾಗುತ್ತೆ. ಸ್ತ್ರೀಯರಿಗೆ ಚುರುಕು ಬುದ್ಧಿ ಚೆನ್ನಾಗಿದೆ ಈ ದಿವಸ. ಸ್ನೇಹಿತರು, ಬಂಧುಗಳ ಬಳಗ, ಅವರಲ್ಲಿ ಆತ್ಮೀಯತೆ ತುಂಬ ಚೆನ್ನಾಗಿದೆ. ಆರೋಗ್ಯವೇ ಸ್ವಲ್ಪ ಕ್ಷೀಣವಾಗಿರುತ್ತೆ. ಹೀಗಾಗಿ ಶಿವಕವಚ ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.